Hi, I am Pavitra. Today we are discussing about the employee salary sheet. ಎಂಪ್ಲಾಯ್ ಸ್ಯಾಲ್ರಿ ಶೀಟ್ ಅಂದರೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋ ಎಂಪ್ಲಾಯೀಸಿಗೆ ಹೇಗೆ ಸ್ಯಾಲ್ರಿ ಕೊಡ್ಬೇಕು ಅವರಿಗೆ ಅನ್ನೋದು ಎಂಪ್ಲಾಯ್ ಸ್ಯಾಲ್ರಿ ಶೀಟ್ ಮುಖಾಂತರ ನಾವು ತಿಳ್ಕೊತೀವಿ. ಈಗ ಎಂಪ್ಲಾಯ್ ಸ್ಯಾಲ್ರಿ ಶೀಟ್ ಅಂದರೆ ಈಗ MS Excelಲ್ಲಿ ಇದು ಬರುತ್ತೆ. ಇದೆಲ್ಲ ಅದರಲ್ಲೇ ಇರುತ್ತೆ. 1 2 3 4 ಮತ್ತು ABCD ಇದೆಲ್ಲ ಅದರಲ್ಲೇ ಇರುತ್ತೆ. ನೆಕ್ಸ್ಟು ಇದರಲ್ಲಿ ಸೀರಿಯಲ್ ನಂಬರು, ನೇಮು, ಎಂಪ್ಲಾಯ್ ನಂಬರು, ಡೆಸಿಗ್ನೇಷನು ಮತ್ತು ಬೇಸಿಕ್ ಸ್ಯಾಲ್ರಿ, HRA, TA, DA, PF, ESI, ಗ್ರಾಸ್ ಪ್ರಾಫಿಟ್ಟು, ಡಿಡಕ್ಷನ್ ಆ್ಯಂಡ್ ನೆಟ್ ಸ್ಯಾಲ್ರಿ ಇದನ್ನೆಲ್ಲ ನಾವೇ ಮಾಡ್ಕೋಬೇಕು. ಈಗ ಸೀರಿಯಲ್ ನಂಬರ್ ಅಂದರೆ ಹಾಕೋಬೇಕು 1 2 3. ನೇಮ್ ಅಂದರೆ ಎಂಪ್ಲಾಯೀಸ್ ನೇಮ್ಸ್ನ ನಾವು ಇಲ್ಲಿ ಹಾಕೋಬೇಕು. ಮತ್ತು ಎಂಪ್ಲಾಯ್ ನಂಬರ್ ಅಂದರೆ ಎಂಪ್ಲಾಯೀಸಿಗೆ ನಂಬರ್ಸ್ನ ಅಲಾಟ್ ಮಾಡಿರ್ತಾರೆ ಕಂಪ್ನೀಸಲ್ಲಿ, ಅವ್ರಿಗೆ ಸ್ಯಾಲ್ರಿ ಕೊಡೋಕ್ಕೆ ಈಸಿ ಆಗುತ್ತೆ ಅಂತಂದು ಅದು ಎಂಪ್ಲಾಯ್ ನಂಬರ್ ಇಲ್ಲಿ ಹಾಕೋಬೇಕು. ನೆಕ್ಸ್ಟು ಡೆಸಿಗ್ನೇಷನ್ ಅಂದರೆ ಅವರು ಎಂಪ್ಲಾಯೀಸು ಏನು ಕೆಲಸ ಮಾಡ್ತಿದ್ದಾರೆ ಅಂತಂದು ಇದು ಡೆಸಿಗ್ನೇಷನ್ನು. ನೆಕ್ಸ್ಟು ಬೇಸಿಕ್ ಸ್ಯಾಲ್ರಿ, ಎಂಪ್ಲಾಯೀಸಿಗೆ ಒಂದು ಬೇಸಿಕ್ ಸ್ಯಾಲ್ರಿ ಅನ್ನೋದನ್ನ ಕಂಪ್ನಿಯಲ್ಲಿ ಅಲಾಟ್ ಮಾಡಿರ್ತಾರೆ, ಅದನ್ನೇ ಬೇಸಿಕ್ ಸ್ಯಾಲ್ರಿ ಅಂತೀವಿ. ನೆಕ್ಸ್ಟ್ HRA ಅಂದರೆ ಹೌಸ್ ರೆಂಟ್ ಅಲವೆನ್ಸಸ್ ಅಂತ. ಈ ಕಂಪ್ನಿಲಿ ಕೆಲಸ ಮಾಡ್ತಿರೋ ಎಂಪ್ಲಾಯೀಸಿಗೆ ಅವ್ರಿಗೆ ಉಳ್ಕೊಳ್ಳೋಕ್ಕೆ, ಬಾಡಿಗೆ ಕೊಡೋಕ್ಕೆ ಅಂತಂದೇಳಿ ಕಂಪ್ನಿಯವರು 10%ನ ಅದಕ್ಕೆ ಕೊಟ್ಟಿರ್ತಾರೆ. ನೆಕ್ಸ್ಟು TA ಅಂದರೆ TA ಅಂದರೆ ಟ್ರಾವೆಲ್ ಅಲವೆನ್ಸಸ್. ಅಂದರೆ ಈಗ ಬೈಕ್ ಕಂಪ್ನಿ ಕೆಲಸ ಮಾಡೋಕ್ಕೆ ಈಗ ಬೈಕ್ ಖರ್ಚು ಆಗಲಿ, ಅದ್ರ ಪೆಟ್ರೋಲ್ ಖರ್ಚಾಗಲಿ, ಏನಾದರೂ ಆಗಲಿ ಅದು ಕಂಪ್ನಿಯವರು ಕೊಡ್ತಾರೆ, ಅದು 5%. ನೆಕ್ಸ್ಟು DA ಅಂದರೆ ಡೈಲಿ ಅಲವೆನ್ಸಸ್. ಅಂದರೆ ಈಗ ಎಂಪ್ಲಾಯೀಸಿಗೆ ಊಟ ಆಗಲಿ, ಟೀ ಆಗಲಿ ಏನಾದರೂ ಕೆಲಸ ಮಾಡ್ತಿರೋವಾಗ ಅದಕ್ಕೆ ಆ ಖರ್ಚಿಗಂತಂದರೆ 3% ಕೊಟ್ಟಿರ್ತಾರೆ. ನೆಕ್ಸ್ಟು PF ಪ್ರಾವಿಡೆಂಟ್ ಫಂಡ್ ಅಂತ. ಈಗ ಕಂಪ್ನಿಲಿ ಕೆಲಸ ಮಾಡ್ತಿರ್ತಾರಲ್ಲ, ಅವರು ರಿಟೈರ್ಮೆಂಟ್ ಆದಮೇಲೆ ಅವರಿಗೆ ಅಂತಂದರೆ PF ಅಮೌಂಟ್ ಅಂತಂದರೆ 3% ಇಟ್ಟಿರ್ತಾರೆ. ಅದನ್ನು ರಿಟೈರ್ಮೆಂಟ್ ಆದಮೇಲೆ PF ಅಮೌಂಟ್ನ ಅವರಿಗೆ ಕೊಡ್ತಾರೆ. ನೆಕ್ಸ್ಟ್ ESI ಅಂದರೆ ಎಂಪ್ಲಾಯ್ ಸ್ಟೇಟ್ಮೆಂಟ್ ಇನ್ಸೂರೆನ್ಸ್, ಅದು 2% ಅಂತ ಇರುತ್ತೆ. ಈಗ ಕಂಪ್ನಿಲಿ ಕೆಲಸ ಮಾಡ್ತಿರುವಾಗ ಏನಾದರೂ ಆಕ್ಸಿಡೆಂಟ್ ಅಥವಾ ಏನಾದರೂ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆದರೆ ಅದಕ್ಕೆ ಅಂತಂದರೆ 2% ಇಟ್ಟಿರ್ತಾರೆ. ಇವಾಗ ಗ್ರಾಸ್ ಅಂದರೆ ಈಗ ಬೇಸಿಕ್ ಸ್ಯಾಲ್ರಿ, HRA, TA, DA ಇವಿಷ್ಟು ಪ್ಲಸ್ ಮಾಡಬೇಕು. PF ESI ಅದು ಬರಲ್ಲ, ಯಾಕಂದರೆ PF ESI ನಮ್ಮದು ಆಕ್ಸಿಡೆಂಟ್ ಆದಾಗೆ ಕೊಡೋದು, ಮತ್ತು PF ರಿಟೈರ್ಮೆಂಟ್ ಆದಾಗೆ ಕೊಡೋದು. ಇವಾಗ ಅದು ಏನು ಬರಲ್ಲ. ಈ ಗ್ರಾಸ್ ಅಂದರೆ HRA, TA, DA ಎಲ್ಲ ಮತ್ತು ಬೇಸಿಕ್ ಸ್ಯಾಲ್ರಿ ಎಲ್ಲ ಪ್ಲಸ್ ಮಾಡಿದ್ರೆ ಗ್ರಾಸ್ ಬರುತ್ತೆ. ಮತ್ತು ಡಿಡಕ್ಷನ್ ಏನಂದರೆ PF ಮತ್ತು ESI. PF ESI ಪ್ಲಸ್ ಮಾಡಬೇಕು, ಪ್ಲಸ್ ಮಾಡಿದರೆ ಅದು ಡಿಡಕ್ಷನ್ ಆಗುತ್ತೆ. ಆಮೇಲೆ ನೆಟ್ ಸ್ಯಾಲ್ರಿ ಅಂದರೆ ಈಗ ಗ್ರಾಸ್ ಅಮೌಂಟು ಮತ್ತು ಡಿಡಕ್ಷನ್ ಏನು ಇರುತ್ತಲ್ಲ, ಗ್ರಾಸ್ ಅಮೌಂಟಲ್ಲಿ ಡಿಡಕ್ಷನ್ನ ಮೈನಸ್ ಮಾಡಬೇಕು, ಅದೇ ನೆಟ್ ಸ್ಯಾಲ್ರಿ ಆಗಿ ಬರುತ್ತೆ. ಈಗ ನಾವು HRA 10% ಹಾಕ್ಕೊಂಡು ಹೆಂಗೆ ಕಂಡುಹಿಡಿಬೇಕಪ್ಪ ಅಂದರೆ, ಈಗ HRA ಕಂಡುಹಿಡಿಬೇಕು. HRAನ ಒಂದು ಫಾರ್ಮುಲಾ ಮುಖಾಂತರ ನಾವು ಕಂಡುಹಿಡ್ಕೋತೀವಿ. ಹಂಗಾಗಿ HRA ಇಸ್ ಈಕ್ವಲ್ ಟು, ಇಲ್ಲಿ E ಇದೆ, HRA ಮೇಲೆ E ಇದೆ, ಅದಕ್ಕೆ ಇದ್ರದ್ದು ಫಸ್ಟು ಎಂಪ್ಲಾಯಿದು ಏನಾದರೂ ಸ್ಯಾಲ್ರಿ ಕಂಡುಹಿಡಿಬೇಕು. ಹಂಗಾಗಿ ಫಸ್ಟ್ ಎಂಪ್ಲಾಯಿದು ಇಲ್ಲಿ ನಂಬರು 3 ಇದೆ, ಹಂಗಾಗಿ HRA ಅವನ ಮೇಲೆ E ಐತಿ. E3 ಇಂಟು HRAನೇ ಹೆಂಗೆ ಕಂಡುಹಿಡಿಬೇಕು ಅಂತ ನೋಡೋಣ. HRA ಕಂಡುಹಿಡಿಯೋಕ್ಕೆ ಒಂದು ಫಾರ್ಮುಲಾ ಇದೆ, ಅದೇನಪ್ಪ ಅಂದರೆ E3 ಇಂಟು 10%. E3 ಬೇಸಿಕ್ ಸ್ಯಾಲ್ರಿ ಏನೇ ನಾವು ಕಂಡುಹಿಡಿಬೇಕಪ್ಪ ಅಂದರೂ ಬೇಸಿಕ್ ಸ್ಯಾಲ್ರಿ ತಗೊಳ್ಳೇಬೇಕು. ಹಂಗಾಗಿ ನಾವು ಬೇಸಿಕ್ ಸ್ಯಾಲ್ರಿ ಎದ್ರ ಮೇಲೆ ಐತಿ, E ಮೇಲೆ ಐತಿ, ಮತ್ತು ಇದ್ರದ್ದು ನಂಬರು 3 ಇದೆ, ಹಂಗಾಗಿ E3 ಅಂತ ತಗೊತೀವಿ ನಾವು. E3 ಇಂಟು ಇದು ಎಷ್ಟು ಪರ್ಸೆಂಟ್, HRA ಎಷ್ಟು ಪರ್ಸೆಂಟ್ ಇದೆ ಅಂದರೆ 10% ಇದೆ, ಹಂಗಾಗಿ ನಾವು E3 ಇಂಟು 10% ಅಂತ ತಗೋತೀವಿ. ಅದು ಈಗ ನಾವು ತಗೊಳ್ಳೋಣ ನಂಬರ್. ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ ಸರ್, ಇದು ಹೊತ್ತಂಗಿಲ್ಲ. HRA ನಾವು ಈ ಒಂದು ಫಾರ್ಮುಲಾಯಿಂದ ಕಂಡುಹಿಡಿತೀವಿ. ಅದೇನಪ್ಪ ಅಂದರೆ E3 ಇಂಟು 10. E3 ಇಂಟು ನಮ್ದು ಎಷ್ಟು ಪರ್ಸೆಂಟ್ ಏನು ಕೊಟ್ಟಿರ್ತಾರೋ ಆ ಪರ್ಸೆಂಟೇಜ್ ಇಲ್ಲಿ ಹಾಕೋಬೇಕು. ಇಲ್ಲಿ 10% ಇದೆ, ಹಂಗಾಗಿ ನಾವು E3 ಇಂಟು 10% ಅಂತ ಹಾಕಿವಿ.
ಇದನ್ನ ನಾವು ಅದು MS Excel ಅಲ್ಲಿ ಈ ಫಾರ್ಮುಲಾ ಹಾಕಿದ್ರೆ E3 × 10% ಅಂತ ಹಾಕಿದ್ರೆ ನಮಗೆ ಎಷ್ಟು HR ಎಷ್ಟು ಅಂತಂದು ಅಮೌಂಟ್ ಬರುತ್ತೆ. ಈಗ ಅಮೌಂಟ್ ಎಷ್ಟಪ್ಪ ಅಂದರೆ ಬೇಸಿಕ್ ಸ್ಯಾಲ್ರಿ 10,000 ಇದೆ, ಇಂಟು 10% ಅಂತ ಹಾಕಬೇಕು. ಅದು ಅಮೌಂಟು 1000 ಬರುತ್ತೆ. 1000 ಬರುತ್ತೆ. HR ಎಷ್ಟು ಬಂತು? 1000 ಬಂತು. ನೆಕ್ಸ್ಟು TA ಕಂಡುಹಿಡಿಬೇಕು. ಟಿಎಗೂ ಒಂದು ಫಾರ್ಮುಲಾ ಇದೆ, E3 × 5%. ಇಲ್ಲಿ 5% ಯಾಕಪ್ಪ ಅಂದರೆ ಇಲ್ಲಿ 5% ಕೊಟ್ಟಿದ್ದಾರೆ, ಹಂಗಾಗಿ E3 × 5%. ಅದು ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 500. ಬೇಸಿಕ್ ಸ್ಯಾಲ್ರಿ ಇಂಟು ಅದೆಷ್ಟು ಪರ್ಸೆಂಟ್ ಕೊಟ್ಟಿರ್ತಾರೋ ಅದನ್ನ ಹಾಕಿದರೆ ನಮ್ಮದು ಅಮೌಂಟು ಬರುತ್ತೆ. ನೆಕ್ಸ್ಟ್ DA, ಡೈಲಿ ಅಲೋವೆನ್ಸಸ್. ಅದಕ್ಕೂ ಫಾರ್ಮುಲಾ ಇದೆ, E3 × ಅವ್ರ ಪರ್ಸೆಂಟ್ ಎಷ್ಟು ಕೊಟ್ಟಿದ್ದಾರೆ? 3% ಕೊಟ್ಟಿದ್ದಾರೆ, ಹಾಗಾಗಿ E3 × 3%. ಅಮೌಂಟು 300. ಇದತ್ತು ಅಮೌಂಟು 300 ಬಂತು. ನೆಕ್ಸ್ಟ್ PF ಎಲ್ಲ ಸೇಮ್, ಇದೇ ಫಾರ್ಮುಲಾ ಹಾಕೊಂಡೆ ಕಂಡುಹಿಡಿಬೇಕು. PF ಎಷ್ಟು? 3% ಇದೆ, E3 × 3% ಹಾಕಬೇಕು. ಅದು 300 ಬರುತ್ತೆ. ನೆಕ್ಸ್ಟ್ ESI, ಅದು 2%. E3 × 2% ಅಂತ ಹಾಕಬೇಕು, ಅದು 200 ಬರುತ್ತೆ. ಇಷ್ಟ ಆಯಿತು. ಇವಾಗ ಗ್ರಾಸ್ ಪ್ರಾಫಿಟ್ನ ಕಂಡುಹಿಡಿಬೇಕು. ಅಂದರೆ ಈಗ ಬೇಸಿಕ್ ಸ್ಯಾಲ್ರಿ ಮತ್ತು HRA, TA, DA ಇದಿಷ್ಟು ಪ್ಲಸ್ ಮಾಡಿದರೆ ನಮಗೆ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಇದು ಫಾರ್ಮುಲಾ ಏನಪ್ಪ ಅಂದರೆ ಗ್ರಾಸ್ ಈಸ್ ಈಕ್ವಲ್ಸ್ ಟು ಸಮ್ ಬ್ರಾಕೆಟ್ ಓಪನ್ E3 × H3. E3 × H3 ಅಂದರೆ E3 ಅಂದರೆ ಬೇಸಿಕ್ ಸ್ಯಾಲ್ರಿ, ಇದು ನಂಬರು E3. ನೆಕ್ಸ್ಟು H3, ಇದು ಬೇಸಿಕ್ ಸ್ಯಾಲ್ರಿ, HRA, TA, DA ಇದಷ್ಟು ಸೇರಿ H3 ಬರುತ್ತೆ, ಹಂಗಾಗಿ ಇಷ್ಟು H3. ಇದು ಈ ಫಾರ್ಮುಲಾ ಹಾಕಿದರೆ ನಮಗೆ ಗ್ರಾಸ್ ಪ್ರಾಫಿಟು ಬರುತ್ತೆ. ಗ್ರಾಸ್ ಪ್ರಾಫಿಟ್ ಎಷ್ಟು ಬರುತ್ತಪ್ಪ ಅಂದರೆ 11,800 ಬರುತ್ತೆ ಗ್ರಾಸ್ ಪ್ರಾಫಿಟ್. ನಾನು ಹೇಳಿದ ಈ ಫಾರ್ಮುಲಾ ಹಾಕಿ ಮಾಡಿದರೆ 11,800 ಬರುತ್ತೆ. ನೆಕ್ಸ್ಟು ಡಿಡಕ್ಷನ್ ಡಿಡಕ್ಷನ್ ಏನಪ್ಪ ಅಂದರೆ PF ಮತ್ತು ESI. ಗ್ರಾಸ್ ಪ್ರಾಫಿಟಲ್ಲಿ PF ಮತ್ತು ESI ಡಿಡಕ್ಷನ್ಗೆ ಒಂದು ಫಾರ್ಮುಲಾ ಇದೆ, ಏನಪ್ಪ ಅಂದರೆ I3 + J3. PF ಮತ್ತು ESIನ ಪ್ಲಸ್ ಮಾಡಿದರೆ ಅದು ಡಿಡಕ್ಷನ್ ಬರುತ್ತೆ. ಅದು ಫಾರ್ಮುಲಾ I3 + J3. ಇದು 300 + 200 ಮಾಡಿದರೆ 500 ಬರುತ್ತೆ ಅಮೌಂಟು. ಇದು ಗ್ರಾಸು 11,800, ಡಿಡಕ್ಷನ್ನು 500. ಇವಾಗ ನೆಟ್ ಸ್ಯಾಲ್ರಿ ಹೆಂಗೆ ಕಂಡುಹಿಡಿಬೇಕಂದ್ರೆ K3 - L3 ಅಂದರೆ K3ಅಲ್ಲಿ ಗ್ರಾಸ್ ಪ್ರಾಫಿಟಲ್ಲಿ ಡಿಡಕ್ಷನ್ನ ಮೈನಸ್ ಮಾಡಬೇಕು, ಅದೇ ನೆಟ್ ಸ್ಯಾಲ್ರಿ ಬರುತ್ತೆ. $11,300 ನೆಟ್ ಸ್ಯಾಲ್ರಿ ಬಂತು. ಸೊ ಈ ರೀತಿ ಗ್ರಾಸಲ್ಲಿ ಮತ್ತು ಡಿಡಕ್ಷನ್ನ ಮೈನಸ್ ಮಾಡಿದರೆ ನಮಗೆ ನೆಟ್ ಸ್ಯಾಲ್ರಿ ಸಿಗುತ್ತೆ. ಅದ್ರಲ್ಲಿ ಎಷ್ಟು ಬಂತು? 11,300 ಬಂತು. ಇದೇ ರೀತಿ ಇದೇ ಫಾರ್ಮುಲಾ ಇದಾವಲ್ಲ, ಇವನ್ನೇ ಹಾಕ್ಕೊಂಡು ಎಲ್ಲ ಎಂಪ್ಲಾಯೀಸ್ಗೂ ಸ್ಯಾಲ್ರಿ ಕೊಡಬೇಕಪ್ಪ ಅಂದರೆ ಈ ಫಾರ್ಮುಲಾಸ್ ಎಲ್ಲ ಹಾಕ್ಕೊಂಡು ಮಾಡಿದರೆ ಅದು ನೆಟ್ ಸ್ಯಾಲ್ರಿ ಬರುತ್ತೆ. ಈ ಎಂಪ್ಲಾಯಿ ಸ್ಯಾಲ್ರಿ ಶೀಟ್ ಅಂದರೆ ಅದೇ ಎಂಪ್ಲಾಯೀಸಿಗೆ ಸ್ಯಾಲ್ರಿ ಕೊಡೋದು ಹೇಗೆ ಅಂತಂದು ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮಗೆ ಅರ್ಥ ಆಗಿದ್ದರೆ ಶೀಟ್ ಅಥವಾ ಈ ಕ್ಲಾಸು ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.